ಹೊನ್ನೆವಾಣಿಗೆ ಸ್ವಾಗತ. ನಾವಿಂದು 2025-26ರ ಸಾಲಿನ ವಿಶ್ವಾವಸು ಸಂವತ್ಸರದದನು ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ. ವರ್ಷದ ಆರಂಭ ನಿಮಗೆ ಒಳ್ಳೆಯದೇ ಇದೆ. ರಾಜಕೀಯ, ಶಿಕ್ಷಣ, ಕಲಾಕ್ಷೇತ್ರ, ಜಲ ಸಂಬಂಧಿ ವಸ್ತುಗಳ ಮಾರಾಟಗಾರರಿಗೆ, ಕಬ್ಬಿಣ, ಸ್ಟೀಲ್, ಗೊಬ್ಬರಗಳ ಮಾರಾಟಗಾರರು, ಬೇಸಾಯಗಾರರಿಗೆ ಒಳ್ಳೆಯದಿದೆ. ಮನೆ, ಸೈಟ್, ಜಮೀನು ಖರೀದಿಸುವವರಿಗೆ ಇದು ಸಕಾಲ. ಆದರೆ ಚತುರ್ಥದ ರವಿಯಿಂದಾಗಿ ನಿಮಗೆ ಆರೋಗ್ಯದ ಸಮಸ್ಯೆ ಎದುರಾಗಬಹುದು. ಕೆಲಸದಲ್ಲಿ ಒತ್ತಡ ಜಾಸ್ತಿಯಾಗಿ ಮೈ, ಕೈ, ಕಾಲು ನೋವು ಉಂಟಾಗಬಹುದು. ಸಹೋದ್ಯೋಗಿಗಳಿಂದ ಕಿರಿಕಿರಿ ಅನುಭವಿಸಬೇಕಾದೀತು. ಮೇ ತಿಂಗಳಲ್ಲಿ ಗುರು ಮತ್ತು ರಾಹುವಿನ ಚಲನೆಯಲ್ಲಿ ಬದಲಾವಣೆಯಾಗುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಸುಖಿ ದಾಂಪತ್ಯ ನಿಮ್ಮದಾಗಲಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ ಪ್ರಗತಿ ಕಂಡುಬರಲಿದೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ. ಅಕ್ಟೋಬರ್ 18ರಂದು ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಹೀಗಾಗಿ ಅಷ್ಟಮದ ಗುರುವಿನಿಂದಾಗಿ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೆ ವ್ಯಯಭಾವದ ಕುಜನಿಂದಾಗಿ ಮನೆ, ನಿವೇಶನ, ವಾಹನ, ಆಭರಣಗಳ ಖರೀದಿಗೆ ಮುಂದಾಗುವುದು ಒಳಿತಲ್ಲ. ಜೊತೆಗೆ ವ್ಯಯಭಾವದಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಕುಜ, ರವಿ, ಚಂದ್ರ ಹಾಗೂ ಬುಧನ ಸಂಯೋಗ ಏರ್ಪಡಲಿದ್ದು ಇದು ಒಳ್ಳೆಯದಲ್ಲ. ಈ ಅವಧಿಯಲ್ಲಿ ತಾಳ್ಮೆ ಕಳೆದುಕೊಳ್ಳದೆ ಸಹನೆಯಿಂದ ವರ್ತಿಸಿರಿ. ಫೆಬ್ರವರಿಯಿಂದ ವರ್ಷದ ಅಂತ್ಯದವರೆಗಿನ ಅವಧಿಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಕಾಣುವಿರಿ. ಒಟ್ಟಿನಲ್ಲಿ ನಿಮಗೆ ಈ ವರ್ಷ ಶುಭವೇ ಹೆಚ್ಚು. ಹೆಚ್ಚಿನ ಶುಭ ಫಲಕ್ಕಾಗಿ ಶಿವನ ಆರಾಧನೆ ಮಾಡಿ. ಇದರಿಂದ ನಿಮಗೆ ಒಳಿತಾಗಲಿದೆ.